ಹಾಗಾದರೆ ಅಮೇರಿಕಾ ಆ ಒಂದು ಪ್ಲೇಸಲ್ಲಿ ಏಲಿಯನ್ಗಳ ಮೇಲೆ ಎಕ್ಸ್ಪೆರಿಮೆಂಟ್ ಏನಾದರೂ ಮಾಡ್ತಾ ಇದೆಯಾ, ಅಥವಾ ಈ ರಷ್ಯಾದ ಫೈಟರ್ ಜೆಟ್ಗಳನ್ನು ಕದ್ದು ಆ ಟೆಕ್ನಾಲಜಿಯನ್ನು ಅಮೇರಿಕಾ ಕಳ್ಳತನ ಮಾಡ್ತಾ ಇದೆಯಾ ಅಂತಕ್ಕಂಥದ್ದು ತುಂಬ ಜನರಿಗೆ ಕಾಡ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ. ಸ್ನೇಹಿತರೆ, 1955ರಿಂದ 2005 ತನಕ ಈವನ್ ಅಮೇರಿಕದ ಸಿಟಿಸನ್ಸ್ಗೂ ಕೂಡ ನಮ್ಮ ದೇಶದಲ್ಲಿ ಇಂಥ ಒಂದು ಪ್ಲೇಸ್ ಇದೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಹಾಗಾದರೆ ಅಮೇರಿಕಾ ಅಷ್ಟೊಂದು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿರ್ತಕ್ಕಂಥ ಪ್ಲೇಸ್ ಯಾವುದು, ಅದರ ಕತೆ ಏನು, ಅಲ್ಲಿ ನಿಜವಾಗ್ಲೂ ಏಲಿಯನ್ಸ್ಗಳ ಮೇಲೆ ಎಕ್ಸ್ಪೆರಿಮೆಂಟ್ ಆಗ್ತಿದೆಯಾ ಅಥವಾ ರಷ್ಯಾದ ಫೈಟರ್ ಜೆಟ್ಗಳನ್ನು ಕದ್ದು ಆ ಟೆಕ್ನಾಲಜಿಯನ್ನು ಕಳ್ತನ ಮಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಕ್ಕಂಥ ಒಂದು ಪ್ರಯತ್ನ. ಹಾಗೆ ಈ ಒಂದು ಪ್ರಯತ್ನಕ್ಕೆ ಸದಾ ಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಡೇ ಟು ಡೇ ಲೈಫಲ್ಲಿ ತುಂಬ ಮಿಸ್ಟೀರಿಯಸ್ ಆಗಿರ್ತಕ್ಕಂಥ ಪ್ಲೇಸಸ್ ಬಗ್ಗೆ ಕೇಳ್ತಾ ಇರ್ತೀವಿ. ಅಷ್ಟೇ ಮಿಸ್ಟೀರಿಯಸ್ ಆಗಿರ್ತಕ್ಕಂಥ ಪ್ಲೇಸ್ ಏರಿಯಾ 51. ಇದು ಅಮೇರಿಕಾದ ಸೌತ್ ನೆವಿಡಾ ಅಂದರೆ ಈ ಲಾಸ್ ವೇಗಸ್ ಸಿಟಿ ಏನಿದೆಯೋ ಅಲ್ಲಿಂದ 134 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿರ್ತಕ್ಕಂಥ ಏರಿಯಾ ಎನಿ ಟೈಮ್ ಈ ಒಂದು CCTV ಕ್ಯಾಮ್ರಾಗಳಿಂದ ಹಾಗೆ ಸ್ಯಾಟಲೈಟಿಂದ ಟ್ರ್ಯಾಕ್ ಆಗುತ್ತಾನೆ ಇರ್ತದೆ. ಇನ್ ಕೇಸ್ ಇಲ್ಲೇನಾದರೂ ಸಸ್ಪೆಕ್ಟ್ ಆಕ್ಟಿವಿಟಿ ಕಂಡು ಬಂದರೆ ಇಮಿಡಿಯೇಟ್ ಆಗಿ ಅಲ್ಲಿ ಆರ್ಮಿ ಬಂದು ಅವರನ್ನು ಅರೆಸ್ಟ್ ಮಾಡ್ಬೋದು, ಇಲ್ಲ ಅಂತಂದರೆ ಅಲ್ಲೇ ಶೂಟ್ ಮಾಡಿ ಬಿಸಾಕ್ಬೋದು. ಅಷ್ಟು ಸೀಕ್ರೆಟ್ ಆಗಿರ್ತಕ್ಕಂಥ ಒಂದು ಪ್ಲೇಸ್. ಈವನ್ 2005 ತನಕ ಈ ಒಂದು ಅಮೇರಿಕದ ಸಿಟಿಸನ್ಸ್ಗೂ ಕೂಡ ಗೊತ್ತಿರಲಿಲ್ಲ ನಮ್ಮ ದೇಶದಲ್ಲಿ ಇಂಥ ಒಂದು ಸೀಕ್ರೆಟ್ ಪ್ಲೇಸ್ ಇದೆ ಅಂತ. ಯಾವಾಗ ಜನರಿಗೆ ಈ ಪ್ಲೇಸ್ ಬಗ್ಗೆ ಡೌಟ್ ಬರೋದಕ್ಕೆ ಶುರುವಾಯಿತೋ, ಈಗ ನಮ್ಮಲ್ಲಿ ಯಾವುದಾದ್ರೂ ಒಂದು ಗೌರ್ಮೆಂಟ್ ಇನ್ಫಾರ್ಮೇಷನ್ ಬೇಕಾದರೆ ಯಾವ ಥರ ನಾವು RTI ಆ್ಯಕ್ಟನ್ನು ಯೂಸ್ ಮಾಡ್ತೀವೋ ಅದೇ ಥರ ಫ್ರೀಡಮ್ ಆ್ಯಕ್ಟ್ ಅಂತ ಇದೆ. ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಅವರು ಆ ಆ್ಯಕ್ಟ್ ಅಂಡರಲ್ಲಿ ತಗೊಳ್ಬೋದು. 2005ರಲ್ಲಿ ಅಮೇರಿಕಾದ ಸಿಟಿಸನ್ಸ್ ಏನು ಮಾಡ್ತಾರೆ ಅಂತಂದರೆ ಈ ಫ್ರೀಡಮ್ ಆ್ಯಕ್ಟ್ ಅಂಡರಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. CIA ಸೆಂಟ್ರಲ್ ಇಂಟೆಲಿಜೆನ್ಸಿ ಏಜೆನ್ಸಿ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಹೌದು, ಈ ಏರಿಯಾ 51 ಅಂತಕ್ಕಂಥ ಪ್ಲೇಸ್ ಅನ್ನೋದು ನಮ್ಮ ದೇಶದಲ್ಲಿದೆ. ಅಲ್ಲಿ ನಾವು ಏಲಿಯನ್ಗಳ ಮೇಲೆ ಎಕ್ಸ್ಪೆರಿಮೆಂಟ್ ಏನು ಕೂಡ ಮಾಡ್ತಾ ಇಲ್ಲ. ಇನ್ನು ರಷ್ಯಾದ ಫೈಟರ್ ಜೆಟ್ಗಳನ್ನು ಕದ್ದು ಆ ಟೆಕ್ನಾಲಜಿಯನ್ನು ಕೂಡ ನಾವು ಕಳ್ತನ ಮಾಡ್ತಾ ಇಲ್ಲ. ಜಸ್ಟ್ ಅದೊಂದು ನಮ್ಮ ಮಿಲಿಟರಿ ಏರ್ಬೇಸ್ ಅಂತ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ. ಈಗ CIA ಡೈರೆಕ್ಟಾಗಿ ಅನೌನ್ಸ್ ಮಾಡಿದರೂ ಕೂಡ ಅಲ್ಲಿರ್ತಕ್ಕಂಥ ಸಿಟಿಸನ್ಸ್ಗೆ ಆ ಪ್ಲೇಸ್ ಬಗ್ಗೆ ಇರ್ತಕ್ಕಂಥ ಡೌಟ್ ಅನ್ನೋದು ಕ್ಲಾರಿಫೈ ಆಗಲಿಲ್ಲ. ಹಾಗಾದರೆ ಆ ಪ್ಲೇಸ್ ಕತೆ ಏನು ಅಂತ ನಾವು ನೋಡೋದಾದರೆ, ಅದು ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ಆಗ ತಾನೇ ಈ ಒಂದು ಕೋಲ್ಡ್ ವಾರ್ ಅನ್ನೋದು ಸ್ಟಾರ್ಟ್ ಆಯಿತು. ವಿಶ್ವದ ಬಲಿಷ್ಠ ರಾಷ್ಟ್ರ ಆಗಬೇಕು ಅಂತ ಒಂದು ಕಡೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಪ್ರಯತ್ನ ಪಡ್ತಾ ಇದ್ರೆ, ಮತ್ತೊಂದು ಕಡೆ USSR ಸೋವಿಯತ್ ರಷ್ಯಾ ಪ್ರಯತ್ನ ಪಡ್ತಾ ಇರುತ್ತೆ. ಅದೇ ಟೈಮ್ಗೆ ಏನಾಗುತ್ತೆ ಅಂತಂದರೆ, ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ನಡುವೆ ಒಂದು ವಾರ್ ಸ್ಟಾರ್ಟ್ ಆಗುತ್ತೆ. ಆ ವಾರಲ್ಲಿ ಅಮೇರಿಕಾ ಸೌತ್ ಕೊರಿಯಾಗೆ ಸಪೋರ್ಟ್ ಮಾಡಿದ್ರೆ, ರಷ್ಯಾ ಏನು ಮಾಡುತ್ತೆ ಅಂತಂದರೆ ನಾರ್ತ್ ಕೊರಿಯಾಗೆ ಸಪೋರ್ಟ್ ಮಾಡ್ತದೆ. ಆ ವಾರಲ್ಲಿ ಈ ನಾರ್ತ್ ಕೊರಿಯಾದು ಹ್ಯಾಂಡ್ ಸ್ವಲ್ಪ ಅಫರ್ ಹ್ಯಾಂಡ್ ಆಗುತ್ತೆ. ಆಗ ಅಮೇರಿಕಾ ಆ ಯುದ್ಧದಲ್ಲಿ ಸೋತು ಹೋಗ್ತದೆ.
ಸೊ ಆಗ ಈ ಸುದ್ದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೇರಿಕಕ್ಕೆ ಒಂದು ದೊಡ್ಡ ಮುಜುಗರ ಅನ್ನೋದು ಆಗುತ್ತೆ. ಸೊ ಆಗ ಅಮೇರಿಕ ಡಿಸೈಡ್ ಮಾಡ್ತದೆ, ಸೊ ಏನಪ್ಪ ಅಂತಂದರೆ ರಷ್ಯಾ ಯಾವ ಒಂದು ಟೆಕ್ನಾಲಜಿಯನ್ನು ಇಟ್ಕೊಂಡು ಸೊ ನಮ್ಮ ಮೇಲೆ ಯುದ್ಧವನ್ನು ಗೆಲ್ತು, ಸೊ ಏನಾದರೂ ಮಾಡಿ ಅದರ ಟೆಕ್ನಾಲಜಿನ ಕಲಿಬೇಕು ಅಂತ ಅಮೇರಿಕ ರಷ್ಯಾದ ಮೇಲೆ ಬೇಹುಗಾರಿಕೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತದೆ. 26 ನವೆಂಬರ್ 1954 ಅಮೇರಿಕದ ಅಂದಿನ ಅಧ್ಯಕ್ಷರಾಗಿದ್ದು ಡ್ವೈಟ್ ಡಿ ಐಸೆನ್ಹೋವರ್, ಹಾಗೆ CIA ಡೈರೆಕ್ಟರ್ ಆಗಿದ್ದು ಅಲೆನ್ ಡ್ಯೂಲ್ಸ್. ಇವರಿಬ್ಬರ ನಡುವೆ ಒಂದು ಮುಕ್ತವಾದ ಒಂದು ಮಾತುಕತೆ ಅನ್ನೋದು ನಡೆಯುತ್ತೆ. ಆ ಮಾತುಕತೆ ಇಂಟೆನ್ಷನ್ ಏನಾಗಿರುತ್ತೆ ಅಂತಂದರೆ ರಷ್ಯಾದ ಮೇಲೆ ಬೇಹುಗಾರಿಕೆಯನ್ನು ಮಾಡೋದು. ಸೊ ಇದಕ್ಕೆ ಅಮೇರಿಕ ತನ್ನ ಬಲಿಷ್ಠ ಬೇಹುಗಾರಿಕಾ ವಿಮಾನವನ್ನು ಬಳಸ್ಕೊಳ್ಳುತ್ತೆ. ಸೊ ಅಮೇರಿಕಕ್ಕೆ ಒಂದು ಕಾನ್ಫಿಡೆನ್ಸ್ ಏನಪ್ಪ ಅಂತಂದರೆ ಸೊ ನಮ್ಮ ವಿಮಾನವನ್ನು ಟಚ್ ಮಾಡೋಷ್ಟು ಟೆಕ್ನಾಲಜಿ ರಷ್ಯಾದ ಬಳಿ ಇರಲ್ಲ ಅಂತ. ಆದರೆ ಯಾವಾಗ ಈ ಅಮೇರಿಕದ ಬೇಹುಗಾರಿಕಾ ವಿಮಾನ ರಷ್ಯಾದ ಏರ್ ಸ್ಪೇಸ್ ಎಂಟರ್ ಆಗಿದೆ ತಕ್ಷಣ ಈ ರಷ್ಯಾದ ರಡಾರ್ ಸಿಸ್ಟಮ್ ಅದನ್ನು ಐಡೆಂಟಿಫೈ ಮಾಡ್ತದೆ. ಹಾಗೆ ಏರ್ ಟು ಸರ್ಫೇಸ್ ಒಂದು ಮಿಸೈಲ್ ಯೂಸ್ ಮಾಡಿಕೊಂಡು ಆ ಬೇಹುಗಾರಿಕಾ ವಿಮಾನವನ್ನು ಸ್ಮ್ಯಾಶ್ ಮಾಡ್ತಾರೆ. ಸ್ನೇಹಿತರೆ, ಈ ಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಹಾಗೆ ದೊಡ್ಡ ಮಟ್ಟದಲ್ಲಿ ಅಮೇರಿಕಕ್ಕೆ ಒಂದು ಮುಖಭಂಗ ಅನ್ನೋದು ಆಗುತ್ತೆ. ಹಾಗೆ ಅಮೇರಿಕದ ಪ್ರೆಸಿಡೆಂಟ್ ಹಾಗೆ CIA ಡೈರೆಕ್ಟರ್ ಮತ್ತೊಮ್ಮೆ ಅಸೆಂಬಲ್ ಆಗಿ ಸೀಕ್ರೆಟ್ ಆಗಿ ಒಂದು ಡಿಸ್ಕಷನ್ ಅನ್ನು ಮಾಡ್ತಾರೆ. ಸೊ ಏನು ಅಂತಂದರೆ ನಾವು ಎಂತಹ ವಿಮಾನವನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದರೆ ಜಗತ್ತಿನ ಯಾವುದೇ ರಾಷ್ಟ್ರದ ರೆಡಾರ್ ಸಿಸ್ಟಮ್ ಅದನ್ನು ಪತ್ತೆ ಹಚ್ಚಬಾರ್ದು ಅಂತ. ಹಾಗೆ ಆ ವಿಮಾನದ ತಯಾರಿಕೆಯ ಜವಾಬ್ದಾರಿಯನ್ನು ಸೊ ಯುದ್ಧ ವಿಮಾನಗಳ ತಯಾರಿಕೆಯಲ್ಲಿ ಮುಂಚೂಣಿ ಸ್ಥಾನದಲ್ಲಿರ್ತಕ್ಕಂಥ ಅಮೇರಿಕದ ಲಾಕ್ಹೀಡ್ ಮಾರ್ಟಿನ್ ಸಂಸ್ಥೆಗೆ ನೀಡ್ತಾರೆ. ಹಾಗೆ ಅವರು ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಗೈಡ್ಲೈನ್ಸನ್ನು ಕೊಡ್ತಾರೆ. ಏನಪ್ಪ ಅಂತಂದರೆ ನಾವು ಇಂತಹ ಯುದ್ಧ ವಿಮಾನವನ್ನು ನಾವು ಇಂತಹ ಬೇಹುಗಾರಿಕಾ ವಿಮಾನವನ್ನು ತಯಾರು ಮಾಡ್ತಾ ಇರ್ತಕ್ಕಂಥ ವಿಷಯ ಹೊರ ಜಗತ್ತಿಗೆ ಗೊತ್ತಾಗಬಾರ್ದು. ಇನ್ ಕೇಸ್ ಹೊರ ಜಗತ್ತಿಗೆ ಏನಾದರೂ ಗೊತ್ತಾದರೆ ಅದನ್ನು ಇಂಟರ್ಸೆಪ್ಟ್ ಮಾಡ್ತಕ್ಕಂಥ ಮಿಸೈಲ್ಸನ್ನು ಟೆಕ್ನಾಲಜಿಯನ್ನು ಅವರು ಕೂಡ ಡೆವಲಪ್ಮೆಂಟ್ ಮಾಡ್ತಾರೆ ಅನ್ನೋ ರೀಸನಿಂದ ತುಂಬ ಸೂಕ್ಷ್ಮವಾಗಿ ಈ ಮಿಷನನ್ನು ಅವರು ಸ್ಟಾರ್ಟ್ ಮಾಡ್ತಾರೆ. ಹಾಗಾದರೆ ಈ ಒಂದು ವಿಮಾನವನ್ನು ತಯಾರು ಮಾಡೋದಕ್ಕೆ ಒಂದು ಸೀಕ್ರೆಟ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ ಅನ್ನೋದು ಬೇಕಾಗ್ತದೆ. ಯಾಕೆ ಅಂತಂದರೆ ಸೊ ಈ ಶತ್ರು ರಾಷ್ಟ್ರದ ಒಂದು ಸ್ಯಾಟಲೈಟ್ ಸಿಸ್ಟಮ್ ಯಾವತ್ತೂ ಕೂಡ ಇನ್ನೊಂದು ರಾಷ್ಟ್ರದ ಮೇಲೇ ಅದು ಫೋಕಸ್ ಮಾಡ್ತಾ ಇರುತ್ತೆ. ಸೊ ಇನ್ ಕೇಸ್ ಓಪನ್ ಸ್ಪೇಸಲ್ಲಿ ಏನಾದರೂ ನಾವು ಇಂತಹ ಟೆಸ್ಟ್ಗಳನ್ನು ಮಾಡ್ತಾ ಇದ್ರೆ ಈ ರಷ್ಯಾದ ಸ್ಯಾಟಲೈಟ್ಗಳು ಈಸಿಯಾಗಿ ಅದನ್ನು ಕ್ಯಾಪ್ಚರ್ ಮಾಡ್ತಾರೆ ಅಂತಕ್ಕಂಥ ರೀಸನಿಂದ ಒಂದು ಸೀಕ್ರೆಟ್ ಪ್ಲೇಸ್ ತಯಾರಿಕೆಗೆ ಅಮೇರಿಕದ CIA ಮುಂದಾಗುತ್ತೆ. ಸೊ ಅಲ್ಲಿಂದ ಬದಲಾಗಿದೆ ಈ ಮಿಸ್ಟೀರಿಯಸ್ ಪ್ಲೇಸಸ್. ಈ ಟೈಮಲ್ಲಿ ಈ ಏರಿಯಾ 51 ಅಂತಕ್ಕಂಥ ಒಂದು ಪ್ಲೇಸನ್ನು ಅವರು ಸೆಲೆಕ್ಟ್ ಮಾಡ್ತಾರೆ. ಸೊ ಇದು ಕಂಪ್ಲೀಟಾಗಿ ಎಲ್ಲ ಏರಿಯಾಗಳಿಂದ ಮೌಂಟೇನ್ ರೇಂಜಿಂದ ಅದು ಕವರ್ ಆಗಿರುತ್ತೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ಓಪನ್ ಪ್ಲೇಸ್ ಅಂತದ್ದು ಇರೋದಿಲ್ಲ. ಆ್ಯಂಡ್ ಎನಿಮೀಸ್ಗೆ ಅಷ್ಟು ಈಸಿಯಾಗಿ ಡೌಟ್ ಬರದೇ ಇರತಕ್ಕಂಥ ಒಂದು ಪ್ಲೇಸ್. ಸೊ ಒಂದು ಕಡೆ ಲಾಕ್ಹೀಡ್ ಮಾರ್ಟಿನ್ ಸೊ ಆ ವಿಮಾನವನ್ನು ತಯಾರಿಸಿದೆ. ಸೊ ಅದನ್ನು ಟೆಸ್ಟ್ ಮಾಡೋಕ್ಕೋಸ್ಕರ ಒಂದು ದೊಡ್ಡ ಕಾರ್ಗೋ ವಿಮಾನದಲ್ಲಿ ತುಂಬಿಕೊಂಡು ಈ ಏರಿಯಾ 51ಗೆ ಬರ್ತಾ ಇದ್ದಾರೆ. ಸೊ ಅಲ್ಲಿ ಟೆಸ್ಟ್ ಎಲ್ಲ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೆ U2 ಅಂತ ನಾಮಕರಣ ಮಾಡ್ತಾರೆ. ಸ್ನೇಹಿತರೆ, ಅದು 1960. ಅಮೇರಿಕಾ ಒಂದು ಕಡೆ ಫುಲ್ಲು ಕಾನ್ಫಿಡೆಂಟಲ್ಲಿದೆ, ತಾನು ಬಲಿಷ್ಠವಾಗಿರ್ತಕ್ಕಂಥ ಬೇಹುಗಾರಿಕಾ ವಿಮಾನವನ್ನು ತಯಾರಿಸಿದ್ದೀನಿ, ಇದನ್ನು ಪತ್ತೆ ಹಚ್ಚೋದಕ್ಕೆ ರಷ್ಯಾದ ರೆಡಾರ್ ಸಿಸ್ಟಮ್ಗೆ ಆಗಲ್ಲ ಅಂತ. ಸೊ ಇದೇ ಒಂದು ನಂಬಿಕೆಯಿಂದ ಅಮೇರಿಕಾ ಆ ಬೇಹುಗಾರಿಕಾ ವಿಮಾನವನ್ನು ರಷ್ಯಾದ ವಾಯು ಪ್ರದೇಶದ ಕಡೆ ಕಳಿಸುತ್ತೆ. ಈ ರಷ್ಯಾದ ವಾಯು ಪ್ರದೇಶ ಪ್ರವೇಶ ಮಾಡಿದ ಕೂಡಲೇ ಸೊ ರಷ್ಯಾದ ರೆಡಾರ್ ಸಿಸ್ಟಮ್ ಆ್ಯಕ್ಟಿವ್ ಆಗಿ ಒಂದು ಸರ್ಫೇಸ್ ಟು ಏರ್ ಮಿಸೈಲ್ ಸೊ ಅದನ್ನು ಒಡೆದಾಗ್ತದೆ. ಸ್ನೇಹಿತರೆ, ಆ ಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೊ ದೊಡ್ಡ ಚರ್ಚೆ ಆಗುತ್ತೆ. ಇದಾದ ಮೇಲೆ ಅಮೇರಿಕ ಮತ್ತೊಂದು ಬಲಿಷ್ಠವಾಗಿರ್ತಕ್ಕಂಥ ವಿಮಾನದ ತಯಾರಿಕೆಗೆ ಮುಂದಾಗುತ್ತೆ. ಅದನ್ನು B2 ಅಂತ ನಾಮಕರಣ ಮಾಡ್ತಾರೆ.
ಸ್ನೇಹಿತರೆ, ಇಷ್ಟಾದರೂ ಕೂಡ ಈ ಅಮೇರಿಕದ ಜನತೆಗೆ ಆ ಏರಿಯಾ 51 ಬಗ್ಗೆ ಇರ್ತಕ್ಕಂಥ ಡೌಟ್ಸ್ ಅನ್ನೋದು ಕ್ಲಾರಿಫೈ ಆಗಲಿಲ್ಲ. ಇಲ್ಲಿ ಫಸ್ಟ್ ರೀಸನ್ ಏನು ಅಂತಂದರೆ, ನೀವು ಯಾವುದಾದ್ರೂ ವಿಮಾನವನ್ನು ತಯಾರು ಮಾಡ್ಕೊಳ್ಳಿ, ಹಾಗೆ ಟೆಸ್ಟ್ ಮಾಡ್ಕೊಳ್ಳಿ, ಆದರೆ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ವರ್ಕರ್ಸ್ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಕರ್ಕೊಂಡು ಹೋಗೋ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥದ್ದು. ಇನ್ನು ಸೆಕೆಂಡ್ ರೀಸನ್ ಏನು ಅಂತಂದರೆ, ಅಮೇರಿಕಾ ಆ ಪ್ರದೇಶದಲ್ಲಿ ಈ ಒಂದು ರಷ್ಯಾದ ಫೈಟರ್ ಜೆಟ್ಗಳನ್ನು ಕದ್ದು ಆ ಒಂದು ಟೆಕ್ನಾಲಜಿಯನ್ನು ಕಾಪಿ ಮಾಡ್ತಿದೆ ಅಂತ ಕೆಲವರು ವಾದ. ಇನ್ನೂ ಕೆಲವು ಬುದ್ಧಿಜೀವಿಗಳು ಏನು ಹೇಳ್ತಾರೆ ಅಂತಂದರೆ, ಈ ಒಂದು ನಾಸಾ ಗೊತ್ತಲ್ವಾ, ಸೊ ಚಂದ್ರನ ಮೇಲೆ ಮೊದಲ ಮಾನವನನ್ನು ಇಳಿಸಿದ ಕೀರ್ತಿ ಅದಕ್ಕೆ ಸಲ್ಲುತ್ತೆ. ಸೊ ಅವರು ಈ ಏರಿಯಾ 51 ಏನಿದೆಯೋ ಅಲ್ಲಿ ಈ ಒಂದು ಲ್ಯೂನಾರ್ ಮಾಡ್ಯೂಲ್, ಸೊ ಎಂದು ಚಂದ್ರನ ಮೇಲೆ ಏನು ಆ ಮಿಷಿನ್ ಹೋಯ್ತೋ ಅದಕ್ಕೆ ಲ್ಯೂನಾರ್ ಮಾಡ್ಯೂಲ್ ಅಂತ ಅವ್ರು ಕರೀತಾರೆ, ಅದನ್ನು ಅಲ್ಲಿ ಒಂದು ಆರ್ಟಿಫಿಷಿಯಲ್ ಸೆಟ್ಟನ್ನು ಆಗಿಬಿಟ್ಟು ಅಲ್ಲಿ ಶೂಟ್ ಮಾಡಿದ್ದು ಅಂತ ಕೆಲವರ ವಾದ. ಇನ್ನೂ ಕೆಲವರ ವಾದ ಏನು ಅಂತಂದರೆ, ಹೌದು ಅಂಥ ಪ್ಲೇಸ್ ಇರೋದು ನಿಜ, ಆದರೆ ಆ ಒಂದು ಪ್ಲೇಸಲ್ಲಿ ಅಮೇರಿಕಾ ಏಲಿಯನ್ಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೆ ಅಂತಕ್ಕಂಥದ್ದು ಕೆಲವರ ವಾದ. ಸ್ನೇಹಿತರೆ, ಅದು ಏನಾದರೂ ಆಗಿರ್ಬೋದು. ಈಗ ಅಮೇರಿಕದ CIA ಡೈರೆಕ್ಟಾಗಿ ಅನೌನ್ಸ್ ಮಾಡಿದರೂ ಕೂಡ ಅಲ್ಲಿರ್ತಕ್ಕಂಥ ಜನರಿಗೆ ಆ ಪ್ಲೇಸ್ ಬಗ್ಗೆ ಇರ್ತಕ್ಕಂಥ ಒಂದು ಕ್ಯೂರಿಯಾಸಿಟಿ ಅನ್ನೋದು ದೂರವಾಗಲಿಲ್ಲ. ಈವನ್ ಅಟ್ ಪ್ರೆಸೆಂಟ್ ಸಿಚುವೇಶನಲ್ಲೂ ಕೂಡ ಈ ಏರಿಯಾ 51 ಅಂತಕ್ಕಂಥದ್ದು ದಿ ಮೋಸ್ಟ್ ಮಿಸ್ಟೀರಿಯಸ್ ಪ್ಲೇಸ್ ಆನ್ ದ ಅರ್ತ್ ಅಂತಲೇ ಕರೆದಿರ್ತಾರೆ. ಸ್ನೇಹಿತರೆ, ಇದು ಈ ಒಂದು ಏರಿಯಾ 51 ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್. ಹಾಗೆ ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.